ಸೋಮಶೇಖರ್ ಅಂತೇಳಿ ನಂದು ಊರು ಬಂದು ಬೆಂಗಳೂರು. ನನಗೆ ಈ ಥರ ವಾಯ್ಸ್ ಪ್ರಾಬ್ಲಮ್ ಆಯಿತು. ಬೆಂಗಳೂರಲ್ಲಿ ತೋರಿಸಿದ್ವಿ, ಕ್ಯಾನ್ಸರ್ ಅಂತೇಳಿ ಗೊತ್ತಾಯಿತು. ಅಲ್ಲಿ ಕೆಲವೊಂದು ಹಾಸ್ಪಿಟ್ಲಿಗೆ ಹೋದ್ವಿ, ಅಲ್ಲಿ ಪ್ರೊಸೆಸಿಂಗ್ ಲೇಟ್ ಆಯಿತು. ನನ್ನ ಸ್ನೇಹಿತರೊಬ್ಬರು ಇಲ್ಲಿ ನಂಜಪ್ಪ ಲೈಫ್ ಕೇರಲ್ಲಿ ನಮೃತಾ ಮೇಡಮ್ ಅಂತ ಇದ್ದಾರೆ, ಅಲ್ಲಿ ಬನ್ನಿ ಒಂದ್ಸರಿ ತೋರಿಸಿ ಅಂತ ಅಂದ್ರು. ಬಂದ್ವಿ ನಾವು ಇಲ್ಲಿಗೆ 2024ರಲ್ಲಿ ಜೂನಲ್ಲಿ ಬಂದಿದ್ವಿ. ಅವಾಗ ಇಲ್ಲ, ಏನು ಆಪರೇಷನ್ ಬೇಡ, ಟ್ರೀಟ್ಮೆಂಟ್ ಮಾಡೋಣ, ಸ್ಟಾರ್ಟ್ ಮಾಡೋಣ, ಬೇಗ ಕ್ಯೂರಬಲ್ ಆಗುತ್ತೆ, ಅದನ್ನ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನಮೃತಾ ಮೇಡಮ್ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಆಗಸ್ಟ್ ಸೆಪ್ಟೆಂಬರ್ಗೆ ನನಗೆ ವಾಯ್ಸ್ ಬಂತು. ಖುಷಿ ಆಯ್ತು ಅವಾಗ. ಬೇರೆ ಹಾಸ್ಪಿಟ್ಲ್ಗಳಲ್ಲಿ ನಾವು ಹೋದ್ರೆ ಒಂದ್ಸರಿ ಹೋದ್ರೆ ನೆಕ್ಸ್ಟ್ ಹೋದ್ರೆ ಯಾರು ಅಂತ ಬಂದು ಇಲ್ಲಿ ಬಂತೇನೆ ಐಡೆಂಟಿಫೈ ಮಾಡಿದ್ರು ಡಾಕ್ಟ್ರು. ಮತ್ತು ಇಲ್ಲಿರೋ ಸ್ಟಾಫು ಚೆನ್ನಾಗಿ ನೋಡಿದ್ರು. ಮತ್ತು ನನಗೆ ಕಾಸ್ಟು ಕಮ್ಮಿ ಆಯಿತು. ಒಳ್ಳೆ ಟ್ರೀಟ್ಮೆಂಟು ನಂಜಪ್ಪ ಲೈಫ್ ಕೇರಲ್ಲಿ. ನಾನು ಇವಾಗ ಚೆನ್ನಾಗಿದ್ದೀನಿ, ಕ್ಯೂರಬಲ್ ಅಂತೇಳಿ ರಿಪೋರ್ಟ್ ಬಂತು ಮೊನ್ನೆ ಜನವರಿಲಿ. ಚೆನ್ನಾಗಿದೆ, ಒಳ್ಳೆ ಹಾಸ್ಪಿಟಲು. ಥ್ಯಾಂಕ್ ಯು ನಮೃತಾ ಡಾಕ್ಟರ್ಗೆ ಮತ್ತು ಹಾಸ್ಪಿಟಲ್ಗೆ ಹೇಳೋದಕ್ಕೆ ನನಗೆ ಖುಷಿ ಆಗುತ್ತೆ. ನಂಜಪ್ಪ ಲೈಫ್ ಕೇರಲ್ಲಿ ಒಳ್ಳೆ ಟ್ರೀಟ್ಮೆಂಟ್. ನಾನು ಡಾಕ್ಟರ್ ನಮ್ರತಾ ಉಡುಪ, ನಾನು ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ನಂಜಪ್ಪ ಲೈಫ್ ಕೇರ್ ಹಾಸ್ಪಿಟಲ್. ಇವರು ನಮ್ಮ ಹತ್ರ ಬಂದಾಗ ಇವರಿಗೆ ಹೋರ್ಸ್ನೆಸ್ ಆಫ್ ವಾಯ್ಸ್ ಇತ್ತು, ಸರಿಯಾಗಿ ಮಾತಾಡಕ್ ಆಗ್ತಾ ಇರಲಿಲ್ಲ. ಆಮೇಲೆ ಒಂದು ಗಂಟಿತ್ತು. ನಾವು ಇವ್ಯಾಲ್ಯೂಯೇಟ್ ಮಾಡಿದಾಗ ಟ್ರೇಕಿಯಾ ಮತ್ತೆ ಎಸೋಫೆಗಸ್ ಮಧ್ಯದಲ್ಲಿ ಒಂದು ಲಿಂಫ್ ನೋಡ್ ಇದೆ ಅನ್ನೋದು ಪತ್ತೆ ಆಯ್ತು. ಅದರದ್ದು ಬಯಾಪ್ಸಿ ಮಾಡಿಸಿದ್ವಿ. ಆ ಬಯಾಪ್ಸಿ ಮೇಲೆ ಅಡ್ವಾನ್ಸ್ ಡಯಾಗ್ನೋಸ್ಟಿಕ್ ಮೊಡಾಲಿಟೀಸ್ ಅನ್ನ ಎಂಪ್ಲಾಯ್ ಮಾಡಿದ್ವಿ. ಅದು IHC ಆಯ್ತು, ಆಮೇಲೆ NGS ಆಯ್ತು, ಎಲ್ಲ ಟೆಸ್ಟ್ ಗಳಾಯ್ತು. ಈ ಟೆಸ್ಟ್ ಗಳ ನಂತರ ನಮಗೆ ಸ್ಟಿಲ್ ಅದು ಎಲ್ಲಿ ಹುಟ್ಟಿದೆ ಅನ್ನೋದು ಪತ್ತೆ ಆಗ್ಲಿಲ್ಲ. ಸೊ ಇದರ ಡಯಾಗ್ನೋಸಿಸ್ MUO ಆಗಿ ಉಳಿತು. MUO ಗೆ ಹಾಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಇನಿಷಿಯಲ್ ಡೌನ್ ಸ್ಟೇಜಿಂಗ್ ಬೇಕಿತ್ತು ಇದಕ್ಕೆ. ಸೊ ಈ MUO ಕಾಯಿಲೆನ ಟ್ರೆಡಿಷನಲ್ ಸ್ಟೇಜಿಂಗ್ ಸಿಸ್ಟಮ್ ಅಲ್ಲಿ ನಾವು ಸ್ಟೇಜ್ ಮಾಡೋದಿಲ್ಲ. ಅಂದ್ರೆ ಇದಕ್ಕೆ ಎಲ್ಲಾ ಕಾಯಿಲೆಗಳಿಗೆ ಇರುವ ಹಾಗೆ 1, 2, 3, 4 ಈ ರೀತಿ ಸ್ಟೇಜ್ಗಳು ಕೊಡಲಾಗಲ್ಲ. ಇದರ ಟ್ರೀಟ್ಮೆಂಟ್ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಸೊ ಈಗ ಅವರಿಗೆ ಫಸ್ಟ್ ಕೀಮೋಥೆರಪಿ ಕೊಟ್ಟ ನಂತರ ಕಡಿಮೆ ಆಯ್ತು. ಅದಾದ್ಮೇಲಿಂದ ಏನು ಶ್ರಿಂಕ್ ಆಗಿ ಸ್ವಲ್ಪ ಇತ್ತು ಅದಕ್ಕೆ ನಾವು ರೇಡಿಯೇಷನ್ ಅಲಾಂಗ್ ವಿತ್ ಕೀಮೋಥೆರಪಿ, ಕನ್ಕರೆಂಟ್ ಕೀಮೋ ರೇಡಿಯೇಷನ್ ಅಂತ ಹೇಳ್ತೀವಿ, ಅದನ್ನ ಕೊಟ್ವಿ. ಅಟ್ ದಿ ಎಂಡ್ ಆಫ್ ಟ್ರೀಟ್ಮೆಂಟ್ ಪೆಟ್ ಸ್ಕ್ಯಾನ್ ಮಾಡಿದಾಗ ಕಾಯಿಲೆ ಇಲ್ಲ ಅನ್ನೋದು ಪತ್ತೆ ಆಯ್ತು. ಈಗ ಕೇಸ್ ಟು ಕೇಸ್ ಬೇಸಿಸ್ ಅಲ್ಲಿ ಒಂದೊಂದು ಕೇಸಸ್ಗೆ ನಾವು ಇದಕ್ಕೆ ಮೆಟ್ರೋನಾಮಿಕ್ ಮೇಂಟೆನೆನ್ಸ್ ಅಂತ ಕೊಡ್ತೀವಿ. ಅದರ ಮೇಲಿದ್ದಾರೆ. ಆಲ್ಮೋಸ್ಟ್ 2 years ಕಂಪ್ಲೀಟ್ ಆಗ್ತಾ ಬಂದಿದೆ. ಸೊ ಈ MUO ಗೆ ಅದು ಎಲ್ಲಿ ಹುಟ್ಟಿದೆ ಎಂಬುದು ಗೊತ್ತಾಗದೆ ಹೋದ್ರೂ ಟ್ರೀಟ್ಮೆಂಟ್ ಆಸ್ ವೆಲ್ ಆಸ್ ವೆರಿ ಡ್ಯೂರಬಲ್ ಕಂಟ್ರೋಲ್ ಈಸ್ ಪಾಸಿಬಲ್.